ಹಾಯ್ ಫ್ರೆಂಡ್ಸ್, ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ತೆರ್ಮೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಇಲ್ಲೊಂದು 4 ಹಸಿರು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಒಂದೆರಡು ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, 1-2 ಸ್ಪೂನಷ್ಟು ಪೆಪ್ಪರ್ ಪೌಡರು, ಎಣ್ಣೆ, ಒಂದು 4 ಮೊಟ್ಟೆ ಮತ್ತು ಸಾಲ್ಟು. ಇಲ್ಲಿ ನಾನು 2 ಕಟ್ಟಷ್ಟು ತೆರ್ಮೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಫಿಡಲ್ ಹೆಡ್ ಫರ್ನ್ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ ಫ್ರೆಂಡ್ಸ್. ನೋಡಿ, ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು 4-5 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಇವಾಗ ಆಯಿಲು ಸ್ವಲ್ಪ ಹೀಟ್ ಆಗಬೇಕು. ಇದರಲ್ಲಿ ಜಾಸ್ತಿ ಏನು ನಾವು ಇಂಗ್ರೀಡಿಯೆಂಟ್ಸ್ನ ಬಳಸಲ್ಲ, ಬಟ್ ಅದರ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಕೂರ್ಗಲ್ಲಿ ತೆರ್ಮೆ ಸೊಪ್ಪು ಅಂತ ಕರೀತಾರೆ, ಬಟ್ ನನಗೆ ಬೇರೆ ಕಡೆ ಏನು ಕರೀತಾರೆ ಅಂತ ಅಷ್ಟಾಗಿ ಗೊತ್ತಿಲ್ಲ. ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ, ಹೆಚ್ಚಿಟ್ಕೊಂಡಿರೋದು. ಇಲ್ಲಿ ನಾನು ಒಂದು 4 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇವಾಗ ಇದು ಫ್ರೈ ಆಗ್ತಾಯಿದೆ. ಇವಾಗ ಇದ್ರ ಜೊತೆಗೆ ಈರುಳ್ಳಿನ ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಫ್ರೈ ಆಗ್ತಾಯಿದೆ. ಇವಾಗ ಇದಕ್ಕೆ ನಾವು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇದು ಸೊಪ್ಪು ಪಲ್ಯ ಆದರೂ ನಾವು ಯಾಕೆ ಹಾಕ್ತಾಯಿದ್ದೀವಿ ಅಂದರೆ, ನಾವಿಲ್ಲಿ ಎಗ್ನ ಕೂಡ ಬಳಸ್ತಾ ಇರೋದ್ರಿಂದ ನಾವಿಲ್ಲಿ ಅರಿಶಿನ ಪುಡಿನ ಸೊಪ್ಪಿಗೆ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಆಗಿದೆ. ಇವಾಗ ಸಾಲ್ಟ್ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ತೆರ್ಮೆ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಈ ತೆರ್ಮೆ ಸೊಪ್ಪಲ್ಲಿ ಬೇರೆ ಸೊಪ್ಪು ಮತ್ತು ತರಕಾರಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ತುಂಬಾ ಹೈ ಆಗಿರುತ್ತೆ. ಹೈ ಅಮೌಂಟ್ ಆಫ್ ಒಮೆಗಾ 3 ಮತ್ತು ಒಮೆಗಾ 6 ಇದರಲ್ಲಿ ಇರುತ್ತೆ. ಇದಕ್ಕೆ ನೀರೇನು ಆ್ಯಡ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಪ್ಲೇಟ್ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ. ಪದೇ ಪದೇ ತಿರುಗಿಸ್ಕೊಂಡು ಪ್ಲೇಟ್ ಮುಚ್ಕೊಂಡ್ರೆ ಅದೇ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಬೇಯ್ತಾ ಇದೆ ಚೆನ್ನಾಗಿ. ಇದರಲ್ಲೇ ನೀರಿನ ಅಂಶ ತುಂಬಾ ಇರುತ್ತೆ. ಮತ್ತು ಪ್ಲೇಟ್ ಮುಚ್ಕೊಳ್ಳೋಣ. ನೋಡಿ, ಆಗ್ತಾಯಿದೆ ಇದು. ಇವಾಗ ಪದೇ ಪದೇ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಮಾಡಬೇಕಾದ್ರೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಗ್ ಹಾಕಲಿಲ್ಲ ಅಂದರೂ ಎಗ್ ಹಾಕಿರೋ ಥರನೇ ಫ್ಲೇವರ್ ಕೊಡುತ್ತೆ. ಅದೇ ಇದ್ರದ್ದು ಸ್ಪೆಷಾಲಿಟಿ. ಮತ್ತು ತಿನ್ನೋಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿನೇ ಇರುತ್ತೆ. ಮತ್ತು ನ್ಯೂಟ್ರಿಷನಲ್ ಕ್ವಾಲಿಟಿ ಕೂಡ ಜಾಸ್ತಿ ಇರುತ್ತೆ. ಇದೊಂದು ಆಲ್ಟರ್ನೇಟಿವ್ ವೆಜಿಟೇಬಲ್ ಆಗಿ ಕೂಡ ನಾವು ಬಳಸ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರೋಂಥ ತೆರ್ಮೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ನೋಡಿ, ಇವಾಗ ಇದು ಆಗ್ತಾಯಿದೆ. ನೋಡಿ, ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಇಲ್ಲಿ, ಆದರೂ ಕೂಡ ಅದರಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತ. ಇವಾಗ ಇದಕ್ಕೆ ನಾವು ಎಗ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 4 ಎಗ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 2 ಕಟ್ ಆಗೋಷ್ಟು ಸೊಪ್ಪು ತಗೊಂಡಿದ್ದೆ. ಇದಕ್ಕೆ 4 ಎಗ್ಸ್ನ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಈ ಸೊಪ್ಪನ್ನ ನಾವು ಒಂದು 15 ಮಿನಿಟ್ಸ್ ಆದರೂ ಬೇಯಿಸ್ಕೋಬೇಕು. ಇದು ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ರಸಮ್ ಏನಾದರೂ ಮಾಡಿಕೊಂಡೆ ಸೈಡ್ಗೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ 4 ಎಗ್ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಅದ್ರ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆಮೇಲೆ ಚೆನ್ನಾಗಿ ಡ್ರೈ ಆಗಬೇಕು. ಎರಡೂ ಒಂದಕ್ಕೊಂದು ಹೊಂದ್ಕೊಂಡು.
ಚೆನ್ನಾಗಿ ಬೆಂದ ನಂತರ ಇದು ಉದುರು ಆಗುತ್ತೆ. ಎಗ್ ಬುರ್ಜಿ ಯಾವ ಥರ ಆಗುತ್ತಲ್ಲ ಅದೇ ಥರ ಉದುರು ಆಗುತ್ತೆ ನೋಡಿ. ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಒಂದಕ್ಕೊಂದು ನೋಡಿ. ಇವಾಗ ಪಲ್ಯ ಆಲ್ಮೋಸ್ಟ್ ಆಗಿ, ಇವಾಗ ಇದಕ್ಕೆ ನಾವು ಕಾಳು ಮೆಣಸಿನ ಪುಡಿನ ಸೇರಿಸ್ಕೋಬೇಕು. ಇಲ್ಲಿ ನಾನು 2 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ತೊಗೊತಾ ಇದ್ದೀನಿ. ಇಲ್ಲಿ ನಾವು ಎಗ್ ಹಾಕ್ತಾ ಇರೋದ್ರಿಂದ ಕಾಳು ಮೆಣಸಿನ ಪುಡಿನ ನಾವು ಹಾಕಲೇಬೇಕು, ಇಲ್ಲಾಂದರೆ ಒಂಥರ ಸ್ಮೆಲ್ ಬರಲಿಕ್ಕೆ ಶುರು ಆಗುತ್ತೆ. ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ನೋಡಿ. ಇವಾಗ ಆಗಿದೆ ಇದು. 2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಉದುರಾಗಿ ಇನ್ನೂ ಚೆನ್ನಾಗಿ ಫ್ರೈ ಆಗಿ ಎಗ್ ಬುರ್ಜಿ ಥರನೇ ಆಗುತ್ತೆ ಇದು ನೋಡಿ. ಉದುರಾಗಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಂತ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಫ್ರೆಂಡ್ಸ್. ಬನ್ನಿ ಇವಾಗ ನಾವಿದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಟೇಸ್ಟಿಯಾದ ತರಮೆ ಸೊಪ್ಪಿನ ಪಲ್ಯ ರೆಡಿ ಟು ಈಟ್. ಥ್ಯಾಂಕ್ ಯು.